5ನೇ ತಾರೀಕಿಗೆ 25ನೇ ತಾರೀಕಿಗೆ ನಡೀತಕ್ಕಂಥ 5 ವರ್ಷದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿ ಮತ್ತೊಮ್ಮೆ ಯಲ್ಲಾಪುರದ ಪ್ರಾಥಮಿಕ ಪತ್ತಿನ ಸಹಕಾರಿ ಕ್ಷೇತ್ರದಿಂದ ಇವತ್ತು ಸ್ಪರ್ಧೆ ಮಾಡಿದೆ. ಈ ಜಿಲ್ಲೆಯ ಕೃಷಿಕೂ ನನ್ನ ತಾಲೂಕಿನ ಕೃಷಿಕೂ ನನ್ನ ಕ್ಷೇತ್ರದ ಕೃಷಿಕ ಭವಿಷ್ಯ ದೃಷ್ಟಿಯಿಂದ ಈ ಬ್ಯಾಂಕು ಒಂದು ಬದಲಾವಣೆಯ ಪರ್ವವನ್ನು ಕಳೆದ 5 ವರ್ಷದಿಂದ ಮಾಡಿದೆ. ನಮ್ಮೆಲ್ಲರ ಬನ್ನಿ ಹೇಳಿ ಕೂಚಿಕೊಡೆ ನಮ್ಮೆಲ್ಲರ ಸಹಕಾರದಿಂದ ನನ್ನೆಲ್ಲ ಆಡಳಿತ ಕಮಿಟಿಯ ಸಹಕಾರದಿಂದ ಬ್ಯಾಂಕ್ನ ಪ್ರಗತಿ ಹೆಜ್ಜೆಯನ್ನು ಕಳೆದ 5 ವರ್ಷದಲ್ಲಿ ನಾವು ಕಂಡಿದ್ದೇವೆ. ಆರ್ಥಿಕವಾಗಿ ಈ ಬ್ಯಾಂಕು ಈ ಜಿಲ್ಲೆಯ ಕೃಷಿಕನ, ಕೃಷಿ ಕಾರ್ಮಿಕನ, ಉದ್ಯೋಗಿಗಳ ಹಾಗೂ ಬ್ಯಾಂಕಿನಲ್ಲಿ ಹಣವನ್ನು ತೊಡಗಿಸ್ತಕ್ಕಂಥ ನನ್ನ ಠೇವಣಿದಾರರ ಹಿತದೃಷ್ಟಿ ಬದ್ಧತೆ ಇದು ನಮ್ಮ ಮೂಲಭೂತವಾಗಿರ್ತಕ್ಕಂಥ ಗುರಿ. ಈ ಗುರಿಯನ್ನು ಬ್ಯಾಂಕು 105 ವರ್ಷಗಳ ಕಾಲ ಡಾಕ್ಟರ್ ಪಂಡಿತ್ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಸಂಸ್ಥಾಪಕ ಅಧ್ಯಕ್ಷ ಆಗಿರ್ತಕ್ಕಂಥ ಪಂಡಿತರ ಮಾರ್ಗದರ್ಶನ, ಇನ್ನೂ ಅನೇಕ ಹಿರಿಯರ ಅಂಜುಬಾಳೆ ಅಂಗಡಿಯವರು, ಆರ್ಎಸ್ ಬಾಬತ್ತು, ಶಾಂತಾರಾಮ ಅಂಗಡಿಯವರು, ಹಲವು ಜನ ಹಿರಿಯರ 105 ವರ್ಷಗಳ ಆಡಳಿತ ಈ ಸಂಸ್ಥೆಯನ್ನು ಇವತ್ತು 3ನೇ ಮಾಡಿಗೆ ತೆಗೆದುಕೊಂಡು ಹೋಗಿ ಮುಟ್ಟಿಸಿದೆ. ಇದೇ ರೀತಿ ಮತ್ತಷ್ಟು ಎತ್ತರಕ್ಕೆ ಬ್ಯಾಂಕು ರಾಜ್ಯ ಮಟ್ಟಕ್ಕೆ ಬೆಳಿಬೇಕು. ಈ ಜಿಲ್ಲೆಯ ರೈತ ಆಶಾಕಿರಣವಾಗಿ ಬ್ಯಾಂಕ್ ನಿಲ್ಲಬೇಕು. ಈ ಜಿಲ್ಲೆಯ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಕ್ಕಂಥ ಸಂಸ್ಥೆ ಇದಾಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಠೇವಣಿದಾರರ ಭದ್ರತೆ ಮತ್ತು ವಿಶ್ವಾಸವನ್ನು ದೊರಕಿಸ್ತಕ್ಕಂಥ ಸಂಸ್ಥೆ ಇದಾಗಬೇಕು ಹೇಳುವಂಥದ್ದೇ ನನ್ನ ಬಯಕೆ. ಆ ಹಿನ್ನೆಲೆಯಲ್ಲಿ ಕಳೆದ 4 ಅವಧಿಯಲ್ಲಿ ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡುವಾಗ ಅದೇ ದೃಷ್ಟಿಕೋನವನ್ನು ಇಟ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಪುನಃ ಮತ್ತೊಮ್ಮೆ ಈ ಸಂಸ್ಥೆ ಅದೇ ಹೆಜ್ಜೆಯನ್ನು ಇಡಬೇಕು ಅಂತ ಬಯಸಿದ್ದೀನಿ. ಜಿಲ್ಲೆಯ ಸಹಕಾರಿಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಿ, ಅಷ್ಟೇ ಅಲ್ಲ ಅತ್ಯಂತ ಬುದ್ಧಿಯನ್ನು ಹೊಂದಿರತಕ್ಕಂಥ ಸಹಕಾರಿ. ಕರ್ನಾಟಕ ರಾಜ್ಯದಲ್ಲಿ ಸಹಕಾರಿ ಕ್ಷೇತ್ರ ಏನಾದರೂ ತನ್ನದೇ ಆದ ಪಾವಿತ್ರ್ಯತೆಯನ್ನು ಇಟ್ಟುಕೊಂಡು ಬಂದಿದೆ ಅಂತಂದರೆ ಮೊದಲು 2ನೇ ಸ್ಥಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಇದೆ. ಅದನ್ನು ನಾವೆಲ್ಲರೂ ಇಡೀ ಸಹಕಾರಿ, ನಾನು ಯಾವುದೇ ರಾಜಕೀಯ ಪಕ್ಷ ಯಾರನ್ನೂ ಕೂಡ ದೂಷಣೆ ಮಾಡೋದಿಲ್ಲ, ಇಡೀ ಸಹಕಾರಿ ಇಷ್ಟೇ ಗೌರವದಿಂದ ಮುನ್ನಡೆಸ್ಕೊಂಡು ಹೋಗಬೇಕಂತ ಆದ್ಯತೆ ಮತ್ತು ಅವಶ್ಯಕತೆ ಇದೆರಡೂ ನಮ್ಮೆಲ್ಲರ ಮೇಲೆ ಇದೆ ಅಂತೇಳಿ ಭಾವಿಸಿದ್ದೇನೆ. ನನ್ನ ಚುನಾವಣೆಯಲ್ಲಿ ನಾನು ಇರ್ತಕ್ಕಂಥ ನಿವೇದನೆ ಒಂದೇ. ಚುನಾವಣೆ 25ನೇ ತಾರೀಕು ಆಗುತ್ತೆ. 17ನೇ ತಾರೀಕು ನಾಮನಿರ್ದೇಶನ ಮುಗಿಯುತ್ತೆ. 18ನೇ ತಾರೀಕು ಪರಿಶೀಲನೆ ನಡೆಯುತ್ತೆ, ಸ್ಕ್ರೂಟಿನಿ ನಡೆಯುತ್ತೆ. ನಾನು ಚುನಾವಣಾ ಅಧಿಕಾರಿಗಳು ಸೇರಿದಂತೆ ಜಿಲ್ಲಾ ಚುನಾವಣಾಧಿಕಾರಿ, ನಿರ್ವಾಚನಾಧಿಕಾರಿ ಮತ್ತು ಸಹಕಾರಿ ಕ್ಷೇತ್ರಾಧಿಕಾರಿಗಳು ಸೇರಿದಂತೆ ನಾನು ಎಲ್ಲರಿಗೂ ವಿನಂತಿ ಮಾಡ್ತೇನೆ, ಅಪೇಕ್ಷೆ ಪಡ್ತೇನೆ, ನಿಷ್ಪಕ್ಷಪಾತವಾಗಿ ಯಾವುದೇ ಟೀಮ್ನಲ್ಲಿ ನಿಂತವರಲ್ಲಿ ಕಾನೂನಿನ ಅಡಿಯಲ್ಲಿ ಪುಸ್ತಕದಲ್ಲಿ ಏನೆಲ್ಲ ಬರ್ಕೊಂಡಿದೆಯೋ ಅದು ಆಧಾರದ ಮೇಲೆ ರಿಜೆಕ್ಷನ್ ಮತ್ತು ಸಿಲೆಕ್ಷನ್ ಆಗಬೇಕು. ಯಾವುದೇ ಒತ್ತಡಕ್ಕೆ ಮಾಡೋದು, ಯಾವುದೇ ಪ್ರಭಾವಕ್ಕೆ ಒಳಗಾಗಿ ಯಾವ ಕಾರಣಕ್ಕೂ ಅಭ್ಯರ್ಥಿಗಳ ನಾಮನಿರ್ದೇಶನವನ್ನು ರಿಜೆಕ್ಟ್ ಮಾಡ್ತಕ್ಕಂಥದ್ದನ್ನು ನಾವು ಸ್ವತಃ ಒಪ್ಪೋದಿಲ್ಲ. ಇದಕ್ಕೆ ನಾವು ಎಲ್ಲ ರೀತಿಯ ಪ್ರತಿಭಟನೆಯನ್ನು ಮಾಡ್ತೇವೆ. ಕಾನೂನು ಮತ್ತು
ಚುನಾವಣೆ ನಡೀಲಿ, ಸೋಲ್ತಾವೆ, ಗೆಲ್ತವೆ, ಗೆದ್ದು ಸೋಲ್ತಾವೆ, ಸೋತು ಗೆಲ್ತವೆ. ಆದರೆ ನಾಮನಿರ್ದೇಶನದಲ್ಲಿ ಅನಗತ್ಯವಾಗಿರ್ತಕ್ಕಂಥ ಸಂಗತಿಗಳನ್ನು ತಂದು 4 ವಕೀಲರನ್ನ ಕಣ್ಮುಂದಿಟ್ಟು ವ್ಯತಿರಿಕ್ತವಾದಂಥ ವಾತಾವರಣ ಈ ಬ್ಯಾಂಕ್ನಲ್ಲಿ ಹಿಂದೂ ನಡೆದಿಲ್ಲ, ಇವತ್ತು ನಡಿಬಾರದು, ಮುಂದೂ ನಡಿಬಾರದು ಅಂತಕ್ಕಂಥದ್ದೇ ನನ್ನ ಅಧಿಕಾರಿಗಳಿಗೆ ನಾನು ಕೊಡ್ತಕ್ಕಂಥ ವಿನಂತಿ ಮತ್ತು ಒತ್ತಾಯ. ಆ ನಿಟ್ಟಿನಲ್ಲಿ ವಿಶ್ವಾಸ ಇದೆ ಜಿಲ್ಲಾಧಿಕಾರಿಗಳು ಮತ್ತು ಚುನಾವಣಾ ಅಧಿಕಾರಿಗಳಾಗಿರ್ತಾರೆ ಸ್ಟೇಟ್ ಕಮಿಷನ್ ಅವರು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಚುನಾವಣೆಯನ್ನು ಸ್ಕೂಟ್ನಿಯಲ್ಲೂ ಕೂಡ ಚುನಾವಣೆ ಮುಗಿದ ತನಕ ನಡೆಸ್ತಾರೆ ಅಂತ ನಾನು ನಂಬಿದ್ದೇನೆ. ಆ ನಂಬಿಕೆ ಹುಸಿಯಾಗದು ಅಂತ ಹೇಳ್ಕೊಳ್ಬೇಕಂತ ಜವಾಬ್ದಾರಿ ಅವ್ರ ತಲೆ ಮೇಲೆ ಇದೆ. ಕೇವಲ ನನ್ನ ಒಬ್ಬನ ಬಗ್ಗೆ ಇನ್ನೊಬ್ಬರ ಬಗ್ಗೆ ಅಂತ ಯಾವುದೇ ಅಮಾಯಕ ನಾಮಿನೇಷನ್ ಕೊಟ್ಟು ಕೂಡ ಹಿನ್ನೆಲೆ ಅವನಿಗೆ ಇಲ್ಲದೆ ಇರ್ಬೋದು, ಅವನ ಕಾಗದ ಸಹಿತ ಅವನು ಸ್ಪರ್ಧೆ ಮಾಡಬೇಕು. ಸ್ಪರ್ಧೆಯಲ್ಲಿ ಜನ ಸೋಲಿಸ್ಬೇಕು, ಗೆಲ್ಲಿಸ್ಬೇಕು ಅನ್ನೋ ಮತದಾರ ನಿರ್ಣಯ ಮಾಡ್ತಾರೆ. ಭಾಳ ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ ನಾವು ಅದನ್ನು. ಆ ನಿಟ್ಟಿನಲ್ಲಿ ಚುನಾವಣೆ ಇಂಪಾರ್ಷಿಯಲ್, ಪಾರದರ್ಶಕತೆ ಮತ್ತು ನಿರ್ಬಿಡೆಯಿಂದ ಚುನಾವಣೆ ನಡೀತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು. ಇದೇ ನನ್ನ ಅಪೇಕ್ಷೆ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನನ್ನ ಮಾಧ್ಯಮದ ಗೆಳೆಯರು ಕೂಡ ಈ ಜಿಲ್ಲೆ ಅನೇಕ ವರ್ಷದಿಂದ ತಾವು ನೋಡ್ಕೊಂಡು ಬಂದಿದ್ದೇವೆ. ಸಹಕಾರಿ ಕ್ಷೇತ್ರ ಪಾವಿತ್ರ್ಯತೆ ಇವತ್ತು ಈ ಜಿಲ್ಲೆಯಲ್ಲಿ ಇನ್ನೂ ಹಾಳಾಗಿದೆ. ಬೇರೆ ಜಿಲ್ಲೆಗೆ ಹೋಲಿಸಿದಾಗ ಇನ್ನು ಭಾಳ ಪಾವಿತ್ರ್ಯತೆ ಇಟ್ಕೊಂಡು ಬಂದಂಥ ಜಿಲ್ಲೆ. ಈ ಪಾವಿತ್ರ್ಯತೆ ಉಳಿಸ್ಕೊಂಡು ಹೋಗೋದಕ್ಕೆ ನಿಮ್ಮೆಲ್ಲ ಸಹಕಾರವನ್ನು ಕೇಳ್ತೀನಿ. ಒಟ್ಟೆ ಈ ಚುನಾವಣೆ ಭಾಳ ಚೆನ್ನಾಗಿ ನಡೆಯಲಿ. ನಿರ್ಣಾಯಕ ಕೊಟ್ಟಿರ್ತಕ್ಕಂಥ ಮತದಾರ ಕೊಟ್ಟಿರ್ತಕ್ಕಂಥ ನಿರ್ಣಯದ ಆಧಾರದ ಮೇಲೆ ಜನ ಬಂದು ಕೊಟ್ಕೊಂಡಿದ್ದಾರೆ. ಉತ್ತಮ ಆಡಳಿತ ನೀಡಿದೆ. ಈ ಜಿಲ್ಲೆ ರೈತರಿಗೆ ಅಭ್ಯುದಯ ಸಿಗ್ತಕ್ಕಂಥ ರೀತಿ ಆಡಳಿತ ನಡೀಲಿ ಹೇಳುತ್ತಾ ವಿನಂತಿನ ತಮ್ಮ ಮೂಲಕ ಜಿಲ್ಲೆಯ ಎಲ್ಲ ಸಹಕಾರಿಗಳಿಗೆ ಮಾಡ್ತೀನಿ. ಸರ್, ಈಗ ಇದು ಶತಮಾನದ ಬ್ಯಾಂಕ್ ಫಸ್ಟ್ ಟೈಮ್ ಇಷ್ಟೆಲ್ಲ ಒಂದು ರೀತಿ ರಾಜಕೀಯ ಎಂಟ್ರಾಗಿ ಚುನಾವಣೆ ಆಗ್ತದೆ ಜನರು ಮಾತಾಡ್ತಾ ಇದ್ದಾರೆ. ನಾನು ರಾಜಕೀಯ ಅಂತ ಅನ್ಕೊಳ್ಳೋದಿಲ್ಲ. ಅಷ್ಟು ಜನರಿಗೆ ಒಂದು ಬ್ಯಾಂಕ್ ಬೆಳವಣಿಗೆ ಹೆಚ್ಚಾಗ್ತಾ ಹೋದಾಗ ಆ ಬೆಳವಣಿಗೆಯಲ್ಲಿ ನಾನೊಬ್ಬ ಭಾಗಿದಾರ ಆಗಬೇಕು ಅಂತ ಬಯಸ್ತಕ್ಕಂಥ ತಪ್ಪೇನು. ಇದು ಸ್ಪರ್ಧಾತ್ಮಕ. ಒಬ್ಬೇ ಕಾಯಮಾಗಿ ಹೊಡಿಬೇಕು ಅಂತೇನಿಲ್ಲ. ಸಿದ್ಧಾಂತ ಮತ್ತೊಬ್ಬರು ತಾನು ಈ ಒಂದು ವ್ಯವಸ್ಥೆಯ ಭಾಗಿ ಆಗಬೇಕು ಅಂತ ಬಯಸಿದ್ದಿತ್ತು. ಅದು ನಿರ್ಣಯ. ಅದನ್ನು ಆಕ್ಷೇಪ ಮಾಡ್ತಕ್ಕಂಥ ಅಧಿಕಾರಿ ಆಗಿದೆ. ಸರ್, ಈ ಬಾರಿ ಗೆಲ್ಲುವ ನಿರೀಕ್ಷೆ ಇದೆ ಸರ್? ಈ ಬಾರಿ ಗೆಲ್ಲುವ ನಿರೀಕ್ಷೆ ಇದೆ. ನನ್ನ ನಿರೀಕ್ಷೆ 25ನೇ ತಾರೀಕು ಸಂಜೆ 7 ಗಂಟೆಗೆ ಗೊತ್ತಾಗುತ್ತೆ ನಿಮಗೆ ಏನಿದೆ ಅಂತೇಳಿ. ಆವತ್ತೇ ನಿರ್ಣಯನೂ ಆಗುತ್ತೆ. ಸರ್, ಈ ಸಹಕಾರಿ ಇಲಾಖೆಯ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.